ಎಷ್ಟು ಅಲಾರಾಮ್ ಇಟ್ರು ಬೇಗ ಎದ್ದೇಳಕ್ಕಾಗ್ತಿಲ್ಲ, ಎಷ್ಟು ಟ್ರೈ ಮಾಡಿದ್ರು ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿಲ್ಲ, ಎಷ್ಟು ಎಕ್ಸಸೈಸ್ ಮಾಡಬೇಕು ಅನ್ಕೊಂಡ್ರು ಮಾಡೋಕ್ಕಾಗ್ತಿಲ್ಲ. ಸೊ ಇದೆಲ್ಲ ಕಾಮನ್ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಸೊ ಎಷ್ಟೊಂದು ಸರಿ ಡಯಟ್ ಮಾಡಬೇಕು ಅನ್ಕೊಂತೀವಿ, ಮಾಡೋಕ್ಕಾಗಲ್ಲ. ಸೊ ಈ ಎಲ್ಲ ಒಂದು ಪ್ರಾಬ್ಲಮಿಗೆ ಒಂದೇ ಒಂದು ಸೊಲ್ಯೂಷನ್ ಇದೆ. ಅದೇನು ಅಂದರೆ, ಸೊ ಖಂಡಿತವಾಗ್ಲೂ ನೀವು ಏನಾದರೂ ಹೊಸ ಹ್ಯಾಬಿಟ್ನ ಫಾರ್ಮ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ನ ಬ್ರೇಕ್ ಮಾಡಬೇಕು ಅನ್ಕೊಂಡಿದ್ರೆ, ನನ್ನ ಒಂದು ಸಜೆಷನ್ ಈ ಒಂದು ಅಟಾಮಿಕ್ ಹ್ಯಾಬಿಟ್ಸ್ ಬುಕ್, ಜೇಮ್ಸ್ ಕ್ಲಿಯರ್ ಅವ್ರದ್ದು. ಈ ಬುಕ್ನ ನೀವು ರೀಡ್ ಮಾಡಿದರೆ ಖಂಡಿತವಾಗ್ಲೂ ನೀವು ಒಂದು ನ್ಯೂ ಹ್ಯಾಬಿಟ್ನ ಹೇಗೆ ಯಾವ ರೀತಿ ಬಿಲ್ಡ್ ಮಾಡ್ಕೊಬೋದು ಅಂತ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ತಿಳಿಸಿದ್ದಾರೆ. ಸೊ ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ ಇದೆ, ಸೊ ಅದನ್ನು ಬ್ರೇಕ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಇದೇ ಬುಕ್ನ ರೀಡ್ ಮಾಡಿ. ತುಂಬ ಒಳ್ಳೆ ಬುಕ್. ಈ ಬುಕ್ನ ನಾನು ರೀಡ್ ಮಾಡಿದ್ಮೇಲೆ ನನ್ನ ಲೈಫಲ್ಲಿ ತುಂಬಾನೇ ರಿಮಾರ್ಕೆಬಲ್ ಚೇಂಜಸ್ ಆಗಿದೆ. ರೂಲ್ ಕೂಡ ಈ ಬುಕ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಡೈಲಿ 1% ಆಫ್ ಎಫರ್ಟ್ಸ್ ನೀವು ಹಾಕಿದ್ರೆ 1 ವರ್ಷದಲ್ಲಿ ನಿಮಗೆ ರಿಮಾರ್ಕೆಬಲ್ ಚೇಂಜಸ್ನ ಕಾಣ್ಬೋದು. ಟೈನಿ ಚೇಂಜಸ್, ರಿಮಾರ್ಕೆಬಲ್ ರಿಸಲ್ಟ್. ಸೊ ನಿಜವಾಗ್ಲೂ ನೀವು ಒಂದು ಚಿಕ್ಕ ಬದಲಾವಣೆಯಿಂದ ದೊಡ್ಡ ಸಾಧನೆನ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಈ ಬುಕ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ಲೀಸ್ ರೀಡ್ ದಿಸ್ ಬುಕ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ ನಿಮಗೆ ಈ ಬುಕ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ಕೂಡ ಇನ್ನೂ ಒಂದಷ್ಟು ಬುಕ್ನ ನನಗೆ ಸಜೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ಎವ್ರಿವಾನ್.